ಥ್ಯಾಂಕ್ಸ್. ನೀವೆಲ್ಲರೂ ಸಾಧನೆ ಮಾಡ್ಬೋದು ಅಂತಾನೆ ಇದೆಲ್ಲಕ್ಕೆ ನಿಮ್ಮೆಲ್ಲರಿಗೂ ನೀವು ಅರ್ಹರ. ಈ ಒಂದು ಬಹುಮಾನಕ್ಕೆ ಮುಂದೆ ನೀವೆಲ್ಲ ಚೆನ್ನಾಗಿ ಓದಿ ಇದೇ ರೀತಿ ತಗೊಳ್ಳಿ ಅಂತ ಹೇಳಿ ರೆಸ್ಪಾಂಡ್ ಮಾಡ್ತೀನಿ. ಸಂತೋಷ್ ಬೆಳ್ಳುಟ್ಟಿ ನೆನಪು ಸದಾ ಕಾಡ್ತಾ ಇರ್ತದೆ. ಅದು ಒಂದ್ ರೀತಿ ನಮ್ಮಲ್ಲಿ ಬೆರ್ತೋಗಿದ್ದ ಅವನು. ಪ್ರತಿ ಕ್ಷಣದಲ್ಲೂ ಸಹ ನಮ್ಗೆ ಒಂದ್ ರೀತಿ ಮಾರ್ಗದರ್ಶಕನಾಗಿ, ಉತ್ತಮ ಸ್ನೇಹಿತನಾಗಿ ನಾವು ಕಳೀತಾ ಇದ್ದಂತ ದಿನಗಳು. ನಾವಿಬ್ರು ಸೇರಿ ಜೊತೆಲಿ ಶಿಡ್ಲಘಟ್ಟದಲ್ಲಿ ಒಂದಷ್ಟು ಭವಿಷ್ಯನ ಕಟ್ಟೋಣ, ನಮ್ ಕೈಲಾಗಿದ್ದು ಸಹಾಯ ಕ್ಷೇತ್ರಕ್ಕೆ ಮಾಡೋಣ ಅಂತೇಳಿ ನಾವಿಲ್ಲಿ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದಾಗ ಆ ದಿನಗಳಲ್ಲಿ ನಾವು ಪ್ರತಿಭಾ ಪುರಸ್ಕಾರನ 2015-16ನೇ ಸಾಲಿನಲ್ಲಿ ಪ್ರಾರಂಭ ಮಾಡಿದ್ದು. ಅದು ಇದುವರೆಗೂ ಮುಂದುವರ್ಕೊಂಡು ಬಂದಿದೆ. ಆದ್ರೆ ಸಂತೋಷ್ ಬೆಳ್ಳುಟ್ಟಿ ಅವರು ನಮ್ಮನ್ನೆಲ್ಲ ಅಗಲಿರೋದು ಅತೀವ ನೋವು, ದುಃಖ ನಮ್ಮನ್ನ ಸದಾ ಕಾಡ್ತಾ ಇರ್ತದೆ. ಪ್ರಕೃತಿ ಪರವಾಗಿ ಸಾಕಷ್ಟು ತುಡ್ತಾ ಇದ್ದಂತವ್ರು, ಗಿಡ ಮರ ಪಕ್ಷಿ ಪ್ರಾಣಿ ಮತ್ತೆ ಉಳಿದೋದಂತ ಕುಟುಂಬಗಳು, ಬಡ ಕುಟುಂಬಗಳು ಕಂಡ್ರೆ ಬಹಳಷ್ಟು ಅವನಿಗೆ ಕನಿಕರ ಅನುಕಂಪ ಇತ್ತು. ಈ ದೇಶ ಉಜ್ವಲವಾದಂತ ಭವಿಷ್ಯನ ಕಾಣ್ಬೇಕಾದ್ರೆ ನಾವು ಯುವ ಪಡೆನ ಸನ್ನದ್ಧಗೊಳಿಸ್ಬೇಕು. ಅವರಿಗೆ ಬೇಕಾದಂತ ಚೈತನ್ಯನ, ಶಕ್ತಿನ, ನಿಮ್ಮಲ್ಲಿ ಶಕ್ತಿ ಇದೆ ಅಂತೇಳಿ ಬೆಂತಟ್ಟಂತ ಕೆಲಸ ನಾವು ಮಾಡ್ಲಿಲ್ಲ ಅಂದ್ರೆ ಅದು ನಮ್ಮಗಳ ಒಂದು ಜವಾಬ್ದಾರಿ ಕಡಿಮೆ ಆಗ್ತದೆ. ಹಂಗಾಗಿ ನಮ್ಮ ಜವಾಬ್ದಾರಿ ನಾವು ನನ್ನಿಂದಾನೇ ಆಗ್ತದೆ ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ನಮ್ಮ ಮಕ್ಕಳು ಈ ದೇಶದ ಭವಿಷ್ಯ, ಅವರ ಬೆನ್ನಿಂದ ನಾವು ನಿಲ್ಬೇಕು. ಅವರಲ್ಲಿರೋಂಥ ಟ್ಯಾಲೆಂಟ್ ನ ಆಚೆ ತೆಗಿಬೇಕು. ಅವ್ರಿಗೆ ಬೇಕಾದಂತ ಸವಲತ್ತನ್ನ ಕೊಡಂತದ್ದಾಗಬೇಕು. ಮತ್ತೆ ಅವ್ರಿಗೆ ಶಕ್ತಿ ತುಂಬಂತ ಒಂದು ಚೈತನ್ಯ ಬಂದ್ರೆ ಅದೆಲ್ಲನೂ ಸಾಧ್ಯ ಅಂತೇಳಿ ಅವ್ರು ಮುಂದೆ ನುಗ್ಗಿ ಧೈರ್ಯದಿಂದ ಇಂದಿನ ಸಮಾಜನ ಏನು ಗುರಿನ ಮುಟ್ಟಂತ ಕೆಲಸ ಮಾಡ್ತಾರ. ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟದ ಪ್ರತಿಭೆ ಇದು ಇವತ್ತು ನೆನೆದಲ್ಲ. ನಾವು 94ರಲ್ಲಿ SSLC ಪಾಸ್ ಆದಾಗ ನಮಗೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಸಮಾಜಮುಖಿ ಕೆಲಸ ಮಾಡಂತ ಸಂಘಟನೆಗಳು ನಮ್ಗೆ ಸನ್ಮಾನ ಮಾಡಿದಾಗ ನಮ್ಗೆ ಅವತ್ತು ಬಂದಂತ ಒಂದು ನೆನಪು, ನಮಗ್ ಸಿಕ್ಕಂತ ಗೌರವ, ನಾವು ಯಾಕೆ ಇದನ್ನ ಮಾಡಬಾರ್ದು, ನಮ್ಮ ಮಕ್ಕಳಿಗೆ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ನಾವು ಈ ಒಂದು ಕಾರ್ಯನ ಮಾಡ್ಕೊಂಡು ಬರ್ತಾ ಇದೀವಿ. ಬಹಳಷ್ಟು ಉತ್ಸಾಹದಿಂದ ಯುವಕರು ಬಂದಿದ್ದಾರೆ. ಅದಕ್ಕೆ ಲವಲವಿಕೆಯಿಂದ ಸೇರ್ಕೊಂಡು ಎಲ್ಲರ ಜೊತೆ ಬೆರೆತು ಒಂದು ಮುಂದಿನ ಗುರಿ ಮುಟ್ಟೋದಕ್ಕೆ, ಹೆಚ್ಚು ಓದೋದಕ್ಕೆ, ಶ್ರಮ ಪಡೋದಕ್ಕೆ, ಮತ್ತೆ ಪ್ರಯತ್ನ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಅವ್ರಿಗೆ ದಾರಿ ಆಗ್ಲಿ ಅಂತ ಹೇಳಿ ನನ್ನ ಒಂದು ಶುಭಾಶಯ ಅವ್ರಿಗೆ. ಸರ್, ಒಂದು ಈಗ ನಾವೇನ್ ಮಾಡಿದೀವಿ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕನಿಷ್ಠ ಅಂದ್ರೆ 5 ಟಾಪ್ 5 ಮಕ್ಕಳು ತಗೊಂಡಿರ್ತೀವಿ. ಇಲ್ಲ ಅಲ್ಲಿ ಹೆಚ್ಚು ಮಕ್ಕಳು ಚೆನ್ನಾಗಿ ಇನ್ನೂ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಅಲ್ಲಿ ಒಂದು 8-10 ತಗೊಂಡಿರ್ತೀವಿ. ಖಾಸಗಿ ಶಾಲೆಯಲ್ಲಿ ವಿಶೇಷವಾಗಿ ಮಕ್ಕಳು 600, 610, 608, 98, 99% ಯಾರು ಕಮ್ಮಿ ಇಲ್ಲ, ಅಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದಾರೆ. ಹಂಗಾಗಿ ಖಾಸಗಿ ಶಾಲೆಯಲ್ಲಿ ಸ್ವಲ್ಪ ಹೆಚ್ಚು ಪರ್ಸೆಂಟೇಜ್ ಬಂದಿರೋದು ಅಲ್ಲೂ ತಗೊಂಡಿರ್ತೀವಿ. ಹಂಗಾಗಿ ಏಡೆಡ್ ಶಾಲೆಯಲ್ಲೂ ತಗೊಂಡಿರ್ತೀವಿ. ಎಲ್ಲ ಶಾಲೆಗಳಲ್ಲೂ ತಗೊಂಡು ನಾವು ಮಾಡ್ತೀವಿ. ನಮ್ಮ ತಾಲೂಕಿಗೆ ಸರ್ಕಾರಿ ಶಾಲೆಯಲ್ಲಿ ಓದೋದು ಸಹ ಒಂದು ದೊಡ್ಡ ಮಟ್ಟದ ಕೀರ್ತಿನ ತಂದ್ಕೊಟ್ಟಿರಂತದ್ದು. ತಾಲೂಕಾದ್ಯಂತ ಎಲ್ಲ ಶಾಲೆಗಳಿಗೂ ಸಹ ಕಂಪೇರ್ ಮಾಡಿದಾಗ ಅವ್ರು ಮೊದಲನೇ ರ್ಯಾಂಕ್ ಆಗಿ ಹೊರ ಹೋಗ್ತಾರೆ. ಅದ್ರ ಜೊತೆಗೆ ಖಾಸಗಿ ಶಾಲೆಯಲ್ಲೂ ಸಹ 625ಕ್ಕೆ 23 ತಗೊಂಡು ನಾವೇನ್ ಕಮ್ಮಿ ಇಲ್ಲ ಅಂತೇಳಿ ತಾಲೂಕು ಹೈಯೆಸ್ಟ್ ತಗೊಂಡಿರೋಂಥದ್ದು ನಾವು ನೋಡಿದೀವಿ. ಮುಖ್ಯವಾಗಿ ಒಂದ್ ರೀತಿ ಅವ್ರಿಗೆ ಚೈತನ್ಯ ಬರ್ಲಿ, ಶಕ್ತಿ ಬರ್ಲಿ, ಒಂದು ರೀತಿ ಸಮಾಜನೂ ಸಹ ಈಗ ಪೆಟ್ರೋಲ್ ಡೀಸೆಲ್ ಇವೆಲ್ಲಾನು ಸಹ ನಾವು ಬಳಸ್ತಾ ಇರೋಂಥದ್ದು ಮಿತವಾಗಿ ಬಳಸ್ಬೇಕು. ಮತ್ತೆ ಗ್ರೀನ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಆಗ್ಬೇಕು ಅನ್ನೋಂಥದ್ದು ಸಹ ಎಲ್ಲರ ಭವಿಷ್ಯದ ಒಂದು ಭಾರತದ ಕನಸು. ಹಂಗಾಗಿ ಇದು ಒಂದು ರೀತಿ ಮುನ್ನುಡಿ ಬರ್ದಂಗಾಗ್ಲಿ. ಎಲ್ಲರೂ ಸಹ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲಾನು ಸಹ ಮಾರೋಗ್ತಾ ಇರೋದು, ಟ್ರಾನ್ಸ್ಫರ್ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಹಂಗಾಗಿ ಆ ಮಕ್ಕಳಿಗೆ ಒಂದು ರೀತಿ ಮೆಸೇಜ್ ಕೊಟ್ಟಂತದ್ದು ಆಗ್ಬೇಕು, ಮತ್ತೆ ಅವ್ರಿಗೆ ಬೆಂತಟ್ಟಂತದ್ದು ಆಗ್ಬೇಕು ಅಂತೇಳಿ ಈ ಒಂದು ಕಾಣಿಕೆಯನ್ನ ಕೊಟ್ಟಿದ್ದೀವಿ. ಪ್ರತಿ ವರ್ಷ ಇದೇ ರೀತಿಯ ದ್ವಿಚಕ್ರ ವಾಹನವನ್ನ ಮಾಡ್ತೀರಾ? ಇದು ಈ ವರ್ಷಕ್ಕೆ ಮಾತ್ರ ಸೀಮಿತರ ಹೇಗೆ ಸರ್? ಇಲ್ಲ, ನಮ್ಗೆ ನಾವು ಮಾತು ಕೊಡೋದಲ್ಲ, ಶಕ್ತಿ ಭಗವಂತ ಏನ್ ಕಮ್ಮಿ ಮಾಡಿಲ್ಲ, ಮುಂದೆನು ಮಾಡ್ಕೊಂಡು ಹೋಗೋಣ, ಆ ಶಕ್ತಿ ಇರ್ತದೆ ಅಂತ ಭಾವಿಸಿದೀವಿ. ಹಂಗಾಗಿ ನಮಗ್ ಶಕ್ತಿ ಇರೋವರೆಗೂ ನಾವು ಮಾಡ್ತೀವಿ. ನೋಡಿ, ಸಮಯ ಬಹಳ ಮುಖ್ಯ ಮನುಷ್ಯನಿಗೆ. ಆ ಸಮಯದ ತಿಳುವಳಿಕೆ ಪ್ರಜ್ಞೆ ನಮ್ಗಿಲ್ಲ. ನಾವೆಲ್ಲೋ ಒಂದ್ ಕಡೆ ಮೈ ಮರೆಯೋದು, ಕಾಲಹರಣ ಮಾಡೋದು, ಒಂದ್ ರೀತಿ ಕೆಟ್ಟ ಚಟಗಳಿಗೆ ಅಳವಡಿಸ್ಕೊಂಡು ನಮ್ಮನ್ನ ನಾವು ತೊಡಗಿಸ್ಕೊಳ್ಳುವಂಥದ್ದು, ಇಲ್ಲ ಎಲ್ಲೋ ಒಂದ್ ರೀತಿ ಆನ್ಲೈನ್ ಗೇಮ್ ಅಲ್ಲಿ ತೊಳೆಯುವಂಥದ್ದು. ಇವತ್ತಿನ ಯುವಕರು ಮೊಬೈಲ್ ಅಲ್ಲಿ ರೀಲ್ಸ್ ಹುಚ್ಚು, ಮತ್ತೆ ಬರೀ ವಿಡಿಯೋಸ್ ನೋಡೋಂಥದ್ದು, ಇಂಥವೆಲ್ಲನೂ ಸಹ ಅನೇಕ ರೀತಿಯಲ್ಲಿ ನಾವು ಸಮಯನ ಕಾಲಹರಣ ಮಾಡ್ತಾ ಇದ್ದೀವಿ. ಹೆಚ್ಚು ಸಮಯನ ಇಂಟರ್ನೆಟ್ ಅಲ್ಲಿ ಕಳೆಯುವಂತ ದೇಶ ಭಾರತದಲ್ಲಿ ಹೆಚ್ಚು ಕಮ್ಮಿ ಒಂದು ದೊಡ್ಡ ಮಟ್ಟದ ಸಮಯನ 7ರಿಂದ 8 ಅವರ್ 6 ಅವರ್ ಕನಿಷ್ಠ ಸಮಯನ ಈ ದೇಶದ ಜನ ಮೊಬೈಲ್ ಅಲ್ಲಿ ಕಳೀತಾ ಇರೋದನ್ನ ನಾವು ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಈ ದೇಶದ ಪರಿಸ್ಥಿತಿ ಏನು? ದುಡಿಯಂತ ಮಕ್ಕಳು, ದುಡಿಯಂತ ನಾವೆಲ್ಲ ಸಹ ಕೆಲಸ ಮಾಡ್ಬೇಕಾಗ್ತದೆ. ಏನ್ ಸಣ್ಣದಾಗ್ಲಿ, ಕೂಲಿ ಆಗ್ಲಿ, ಸ್ವೀಪಿಂಗ್ ಕೆಲಸ ಆಗ್ಲಿ, ಇಲ್ಲ ಸರ್ಕಾರಿ ಕೆಲಸ ಆಗ್ಲಿ, ಇಲ್ಲ ವಿಜ್ಞಾನಿ ಆಗ್ಲಿ, ಏನ್ ನಾವು ಮಾಡ್ತಾ ಇರ್ತೀವಿ
ಅದನ್ನ ಫೋಕಸ್ ಮಾಡ್ಬೇಕು. ಅದ್ರ ಭಾಗವಾಗಿ ನಾವು ಪ್ರಯತ್ನ ಮಾಡ್ಬೇಕಾದ್ರೆ ಈ ದೇಶ ಉಜ್ವಲವಾದಂತ ಭವಿಷ್ಯನ ಕಾಣ್ತದೆ. ನಮ್ಮ ಯುವ ಶಕ್ತಿ, ದೇಶದ ಜನಸಂಖ್ಯೆ ನಮ್ಮ ಆಸ್ತಿ. ಆ ಆಸ್ತಿ ಜನಸಂಖ್ಯೆ ನಾವು ಈ ತರ ಕಾಲಹರಣ ಮಾಡಿದಾಗ ಖಂಡಿತವಾಗ್ಲೂ ಭವಿಷ್ಯಕ್ಕೆ ನಾವು ದೂರ ಆಗ್ತಾ ಇರ್ತೀರಿ. ಈಗಾಗ್ಲೇ ನಾವು 180 ದೇಶಗಳ ಪೈಕಿ ಎಲ್ಲೂ ಕಾಣಕ್ಕೂ ಸಿಗೋದಿಲ್ಲ. ಆ ರೀತಿ ನಮ್ಮ ಒಂದು ರೀತಿ ಬೆಳವಣಿಗೆ ಇದೆ. ಅದನ್ನೆಲ್ಲ ದಾಟಿ ಮುಂದಿನ ದಿನಗಳಲ್ಲಿ ಭವಿಷ್ಯದ ಭಾರತನ ಕಟ್ಟಬೇಕು. ಒಂದು ಸದೃಢವಾದಂತ ಕ್ಲೀನ್ ಭಾರತ ಆಗ್ಬೇಕು, ಆರ್ಗ್ಯಾನಿಕ್ ಭಾರತ ಆಗ್ಬೇಕು, ಸ್ವಚ್ಛ ಭಾರತ ಆಗ್ಬೇಕು, ಭ್ರಷ್ಟಾಚಾರ ರಹಿತ ಭಾರತ ಆಗ್ಬೇಕಂದ್ರೆ ಎಲ್ರು ಸಹ ಕೈ ಜೋಡಿಸ್ಬೇಕು, ಎಲ್ರು ಸಹ ಪಣ ತೊಟ್ಟು ಕೆಲಸ ಮಾಡೋಂಥದ್ದು ಆಗ್ಬೇಕು. ಹೆಚ್ಚು ಸಮಯಕ್ಕೆ ಹೆಚ್ಚು ಯಾರು ಒತ್ತು ಕೊಡ್ತಾರೆ ಅವ್ರೆಲ್ರೂ ಸಹ ಭವಿಷ್ಯದ ಒಂದು ಚುಕ್ಕಾಣಿ ಹಿಡಿದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಬಹುತೇಕ ಅರ್ಜಿಯನ್ನು ಹಾಕೊಂಡಿಲ್ಲ, ಹಾಗಾಗಿ ನೋಡಿ. ಹೈಕಮಾಂಡ್ ಅಲ್ಲಿ ನಿಮ್ಮ ಕಾರ್ಯಕರ್ತರ ಜ್ಞಾನನ ಗುರುತಿಸಿದ್ದಾರೆ. ಕಾರ್ಯಕರ್ತರನ್ನ ಅದು ಗೌಪ್ಯವಾಗಿ ಇಡಂತದ್ದಾಗಿದೆ. ಇನ್ನ ಅದನ್ನ ಬಹಿರಂಗ ಹೇಳಂಗಿಲ್ಲ. ಇನ್ನ ಎಲ್ಲರ ಅಭಿಪ್ರಾಯಗಳು ತಗೊಂಡು ಇನ್ನ 14 ಗಂಟೆ ಸಮಯ ಇದೆ. ಅವತ್ತು ನಾವು ಅಭಿಪ್ರಾಯ ತಿಳಿಸಂತದ್ದು. ಮತ್ತೆ ಯಾರಾದ್ರೂ ಅರ್ಜಿ ಹಾಕೊಳ್ಳಂತವ್ರು ಸಹ ಅವತ್ತು ಅರ್ಜಿ ಕೊಡ್ಬೇಕು ಅನ್ನೋದು ಒಂದು ಮಾಹಿತಿ ಇದೆ. ಹಾಗಾಗಿ ಬಹುತೇಕ ಶಿಡ್ಲಘಟ್ಟ ವಿಧಾನಸಭೆ ನಾನೇನು ಅದಕ್ಕೆ ಆಕಾಂಕ್ಷಿನೂ ಅಲ್ಲ, ಜಿಲ್ಲಾಧ್ಯಕ್ಷರಿಗೆ ನಾನೇನ್ ಕೇಳ್ಕೊಂಡು ಇಲ್ಲ. ಏನ್ ಪರಿಸ್ಥಿತಿಗಳಾಗ್ತಾ ಇದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಏನಾದ್ರು ಅವಕಾಶ ಕೊಟ್ಟು ಕೆಲಸ ಮಾಡಿ ಅಂದ್ರೆ ಮಾಡಂತದ್ದಾಗ್ತದೆ. ಇಲ್ಲ ಅಂದ್ರೆ ನಮ್ ಕೆಲಸ ನಾವು ಮಾಡ್ಕೊಂಡು ಪಕ್ಷ ಕಟ್ಟಂತ ಕೆಲಸ ಮಾಡ್ತಾ ಇದೀವಿ. ಅಂತ ನೀವೇನಾದ್ರು ನೋಡಿ, ಈಗ ಪಕ್ಷ ಸಂಘಟನೆ ಸಣ್ಣ ಕೆಲಸ ಇದ್ರು ಸಹ ನಾವು ಸಂಘಟಿಸಬೇಕಾಗ್ತದೆ. ಎಲ್ಲರನ್ನ ವಿಶ್ವಾಸ ತಗೊಂಡು ಕೆಲಸ ಮಾಡೋಂಥದ್ದಾಗ್ತದೆ. ಮತ್ತೆ ಕಟ್ಟಕಡೆಯ ಎಲ್ಲಾ ಕ್ಷೇತ್ರಗಳ ಎಲ್ಲಾ ಹಳ್ಳಿಗಳಲ್ಲೂ ಸಹ ನಮ್ಮನ್ನ ನಾವು ನುಗ್ಗಿ ಅಲ್ಲಿ ಕೆಲಸ ಮಾಡೋಂಥದ್ದು ಅವಶ್ಯಕತೆಗಳಿರೋದಕ್ಕೆ ವ್ಯವಸ್ಥಿತವಾದಂತ ಒಂದು ನಮ್ಮಗಳ ಸರ್ಕಾರ ಇರೋದ್ರಿಂದ ಆ ಒಂದು ಸವಲತ್ತುಗಳು ಮುಟ್ಸಂತ ಕೆಲಸ ಮಾಡೋಂಥದ್ದು, ಅಧಿಕಾರಿ ವರ್ಗಕ್ಕೆ ನಮ್ಮಗಳ ಕಡೆಯಿಂದ ಜನಗಳ ಪರವಾಗಿ ಬಂದಂತ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡೋಂಥದ್ದು, ಈ ರೀತಿ ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ಬೋದು. ಅವೆಲ್ಲನೂ ಸಹ ಅಧಿಕಾರ ತಗೊಂಡವ್ರು ಮಾಡೋದಕ್ಕೆ ಅವಕಾಶ ಇರ್ತದೆ. ಸರ್, ಕಳೆದ ಇರೋದ್ರಿಂದ ಇಲ್ಲಿನ ಬರದ ಬಗ್ಗೆ ವೀಕ್ಷಣೆ ಮಾಡೋದಕ್ಕೆ ಬಂದಿರ್ಬೋದು. ಹೀಗಾಗಿ ಅವರು ಬಂದು ಏನು ಮಾಡಿ ಸರ್ಕಾರಕ್ಕೆ ಕಿವಿಯಿಂದ ಕೆಲಸ ಅವ್ರು ಮಾಡ್ಲೇಬೇಕಾಗ್ತದೆ. ಮಾಡ್ಲಿ, ಅದು ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್.